ಸಿಎಸ್ಕೆಗೆ ಸತತ 4ನೇ ಸೋಲು. ಆ ಎಲ್ಲಾ 4 ಸೋಲುಗಳು ಕೂಡ ಚೇಸಿಂಗ್ ಅಲ್ಲೇ ಬಂದದ್ದು. ನಮಸ್ಕಾರ ಎಲ್ಲರಿಗೆ, ಸತ್ಯನಾರಾಯಣ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಬ್ಯಾಟಿಂಗ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಅನ್ನುವಂಥ ವರ್ಡ್ ಕೇಳಿದ್ದೀರಾ? ಅಂದ್ರೆ ಉತ್ಕೃಷ್ಟ ಮಟ್ಟದ ಬ್ಯಾಟಿಂಗ್ ಅಂತ. ಇವತ್ತಿನ ಮ್ಯಾಚ್ ನೋಡಿದಾಗ ಅನ್ಸಿದ್ದು ಕ್ಯಾಚ್ ಡ್ರಾಪಿಂಗ್ ಆಫ್ ದಿ ಹೈಯೆಸ್ಟ್ ಟೆಸ್ಟ್ ಆರ್ಡರ್. ಅಮ್ಮ ದೇವ, ತಲೆ ಹಾಳಾಗಿತ್ತು ಇವತ್ತು ಮ್ಯಾಚ್ ನೋಡುವಾಗ. ಹೌದು, ರನ್ ಫೆಸ್ಟ್, ಹಾಗೆ ರನ್ ಹರಿದು ಹೊರ್ತುಂಟು, ಹಾಗೆ ಎಲ್ಲ ಹೌದು. ಬಟ್ ಎರಡೂ ತಂಡದ ಪ್ಲೇಯರ್ಸ್ ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ ಯಾರು ಜಾಸ್ತಿ ಕ್ಯಾಚ್ ಬಿಡುದು ನೋಡಬೇಡುವ ಅಂತ. ನಿಮ್ಗೆ ಕ್ಯಾಚ್ ಬಿಡ್ಲಿಕ್ಕೆ ಬರ್ತದೆ, ನಮ್ಗೆ ಕ್ಯಾಚ್ ಬಿಡ್ಲಿಕ್ಕೆ ಬರ್ತದೆ, ಏನ್ ದೊಡ್ಡ ಸಾಧನೆ ಅಲ್ಲ ಅದು ಅಂತ. ಇಬ್ರು ಸಹ ಜಿದ್ದಿಗೆ ಬಿದ್ದೋರ್ತಾರೆ, ಯಾವ ಟೀಮ್ ವರ್ಸ್ಟ್ ಫೀಲ್ಡಿಂಗ್ ಅನ್ನೋ ತರ ಇತ್ತು. ಸಿಎಸ್ಕೆ ಸತತ 4 ಸೋಲು, ಚೇಸಿಂಗ್ ಅಲ್ಲಿ 4 ಸೋಲು. ನಾವು ಸ್ಟಾರ್ಟಿಂಗ್ ಪ್ರಿವ್ಯೂ ಎಲ್ಲ ಮಾಡಿದಾಗ ಬೈ ದ ವೇ ಇವತ್ತು ಮ್ಯಾಚ್ ಇದ್ದದ್ದು ಪಂಜಾಬ್ ಕಿಂಗ್ಸ್ ವರ್ಸಸ್ ಸಿಎಸ್ಕೆ. ಪಂಜಾಬ್ ಕಿಂಗ್ಸ್ ಸಿಎಸ್ಕೆ ಎದುರು ಭರ್ಜರಿ ಜಯ, 18 ರನ್ಗಳಿಂದ ಭರ್ಜರಿ ಜಯ ಸಾಧಿಸಿತು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ 219 ರನ್ ಸಿಎಸ್ಕೆ ಅಗೇನ್ಸ್ಟ್ ಹೊಡಿತು. ಅಂಡ್ ಸಿಎಸ್ಕೆ ಅಟ್ ದ ಎಂಡ್ ಹೊಡಿಲಿಕ್ಕಾದದ್ದು ಕೇವಲ 201 ರನ್ ಮಾತ್ರ. ಸತತ 4 ಸೋಲು. ನಾನು ಈ ಮ್ಯಾಚ್ ಎಂತ ಅವ್ರದ್ದು ಆಕ್ಷನ್ ಆದಾಗ, ಅದಾದ್ಮೇಲೆ ಪ್ರಿವ್ಯೂ ಅಲ್ಲಿ ಸಹ ಇನ್ನೇನು IPL ಸ್ಟಾರ್ಟ್ ಆಗ್ತದೆ ಅನ್ನುವಾಗ ಪ್ರಿವ್ಯೂ ಅಲ್ಲಿ ಸಹ ಒಂದೇ ಮಾತು ಹೇಳಿದ್ದು, ಇವರಲ್ಲಿ ಹಿಟ್ಟರ್ಸ್ ಕಾಣ್ತಾ ಇಲ್ಲ ಮಾರ್ರೆ. ಎಲ್ಲಿಯಾದ್ರೂ ಅಪ್ಪಿತಪ್ಪಿ ಯಾವುದಾದ್ರೂ ಟೀಮು 200, 220 ಎಲ್ಲ ಹೊಡೆದ್ರೆ ಅದನ್ನು ಚೇಸ್ ಮಾಡಲಿಕ್ಕೆ ಚೇಸ್ ಮಾಡುವಂತಹ ತಂಡ ಸಿಎಸ್ಕೆ ಅಲ್ಲ. ಅಂತಹ ಬಿಗ್ ಸ್ಕೋರನ್ನು ಚೇಸ್ ಮಾಡ್ಲಿಕ್ಕೆ ಆಗೋದು ಡೌಟ್ ಅಂತ ಹೇಳಿದಾಗ, ಕೆಲವರು ಫ್ಯಾನ್ಸ್ ಇರ್ತಾರೆ, ಅವ್ರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರು. ಅವ್ರು ಹೇಳಿದರು ಕಮೆಂಟ್ ಸೆಕ್ಷನ್ಲಿ, ಬೀಯಿಂಗ್ CSK ಫ್ಯಾನ್, ಎಸ್ ನಾ ಅಗ್ರಿ ಮಾಡ್ತೇನೆ, ಸ್ವಲ್ಪ ಹಿಟ್ಟರ್ ಇದು ಕೊರತೆ ಇದೆ ಅಂತ ಕಾಣ್ತಾ ಇದೆ. ಬೌಲಿಂಗ್ ಏನಾದ್ರು ಕಂಟ್ರೋಲ್ ಮಾಡಿದ್ರೆ ಆಗ ಸಿಎಸ್ಕೆ ವಿನ್ ಆಗ್ತದೆ. ಎಲ್ಲಾರು ಅಪ್ಪಿ ತಪ್ಪಿ ರನ್ಸ್ ಲೀಕ್ ಮಾಡಿದ್ರೆ ಸಿಎಸ್ಕೆ ಕಷ್ಟ ಉಂಟಂತ. ಇನ್ನು ಕೆಲವರು ಎಲ್ಲ ಫ್ರಾಂಚೈಸಿಗೆ ಸಹ ಅಂಧಾಭಿಮಾನಿಗಳಿರ್ತಾರೆ. ಸಿಎಸ್ಕೆಗೆ ಮಾತ್ರ ಅಂತ ಹೇಳೋದಿಲ್ಲ, RCBಗೆ ಸಹ ಅಂಧಾಭಿಮಾನಿಗಳಿರ್ತಾರೆ. ಎಲ್ಲ ಫ್ರಾಂಚೈಸಿಗೂ ಕೂಡ ಅಂಧಾಭಿಮಾನಿಗಳಿರ್ತಾರೆ. ಅವ್ರೇನು ಹೇಳಿದ್ರು, ಲಾಲಗಿಲ್ಲ ಲಂಗ ಪುಸ್ಕೋ, ಫಸ್ಟ್ 220 ಬಿಟ್ಟು ಕೊಡ್ಲಿ ಕಣ ಸಿಎಸ್ಕೆ, ಅದಾದ್ಮೇಲೆ ಚೇಸಿಂಗ್, ಹಾಗೆ ಹೀಗೆ 219 ಹೊಡಿಸ್ಕೊಂಡ್ರಲ್ಲ ಇವತ್ತು. ಅದು ಸಹ 83 ರನ್ನಿಗೆ 5 ವಿಕೆಟ್ ಹೋಗಿದೆ. ಪಂಜಾಬ್ ಇದು 83 ರನ್ 5 ವಿಕೆಟ್ ಹೋಗಿ ಸಹ 219 ರನ್ ಹೊಡಿಸ್ಕೊಂಡ್ರು ಸಿಎಸ್ಕೆ. ಕ್ರೆಡಿಟ್ ಗೋಸ್ ಟು ದೇರ್ ಬೌಲರ್ಸ್ ಅಂಡ್ ಆಲ್ಸೋ ಫೀಲ್ಡರ್ಸ್. ಎಷ್ಟಣ್ಣ ಕ್ಯಾಚ್ ಬಿಡೋದು, ಬೌಲರ್ಸ್ಗೆ ತಲೆ ಹಾಳಾಗಿರ್ತದೆ. ಇನ್ನು ನಾನೇ ಹಾಗೆ ಬಾಲ್ ಹಾಕಬೇಕು, ಇನ್ನು 5 LBW ಮಾಡಬೇಕು, ಇಲ್ಲ ಇದ್ರೆ ಬೋಲ್ಡ್ ಮಾಡಬೇಕು, ಯಾಕಂದ್ರೆ ಫೀಲ್ಡರ್ಸ್ ಅನ್ನಂತೂ ನಂಬಲಿಕ್ಕೆ ಆಗುದಿಲ್ಲ ಅಂತ. ಪ್ರಿಯಾಂಶ್ ಆರ್ಯ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ 6 ಬಾಲಿಗೆ 6 ಸಿಕ್ಸ್ ಹೊಡೆದು ಸಂಚಲನ ಕ್ರಿಯೇಟ್ ಮಾಡಿದಂಥ ಹುಡುಗ, 24 ವರ್ಷದ ಹುಡುಗ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಆಕ್ಷನ್ ಅಲ್ಲಿ ಕೂಡ ನಂಗೆ ಇವ ಬೇಕು ಅಂತ ಹೇಳ್ಕೊಂಡು ಎಲ್ಲ ಒಂದಿಷ್ಟು ಫ್ರಾಂಚೈಸಿ ಅವನ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರು. ಕೊನೆಗೆ ಪಂಜಾಬ್ ಕಿಂಗ್ಸ್ಗೆ ಸೇಲ್ ಆಗಿದ್ದಂತಹ ಆಟಗಾರ 39 ಬಾಲಿಗೆ 100. ದೇವ, ಗ್ರೌಂಡ್ ಚಿಕ್ಕದ ಅಥವಾ ಟೈಮಿಂಗ್ 100 ಔಟ್ ಆಫ್ 100 ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಪ್ರಿಯಾಂಶ್ ಆರ್ಯದು ಇವತ್ತಿನ ಬ್ಯಾಟಿಂಗ್ ನೋಡಿದಾಗ ಅನ್ಸಿದ್ದು, ಹ್ಯಾಂಡ್ ಮತ್ತೆ ಐ ಕೋಆರ್ಡಿನೇಷನ್ ಅಂತ ಹೇಳ್ತಾರಲ್ಲ, ಯಾವ ರೇಂಜಿಗಿತ್ತು ಅಂತಂದ್ರೆ ನಂಗೇನು ಅಂತ ಸ್ಪೆಷಲ್ ಫುಟ್ ಮೂವ್ಮೆಂಟ್ ಅಂತ ಅನ್ನಿಸ್ತಿಲ್ಲ ಟು ಬಿ ಆನೆಸ್ಟ್. ಬಟ್ ಆ ಟೈಮಿಂಗ್ ಮಾತ್ರ ಉಂಟಲ್ಲ, ಹ್ಯಾಂಡ್ ಮತ್ತೆ ಎಂತ ಹೇಳ್ತಾರಲ್ಲ ಮಾರೆ, ಹ್ಯಾಂಡ್ ಐ ಕೋಆರ್ಡಿನೇಷನ್, ಕರೆಕ್ಟ್ ನಾ ಹೇಳಿದ್ ಕರೆಕ್ಟ್, ಸೂಪರ್ ಆಗಿತ್ತು ಮಾರ. ಹೀಗೆ ಒಂದು ಆ ಟೈಮಿಂಗ್ ಅಲ್ಲಿ 6 ಹೋಗ್ತಾ ಇತ್ತು. ಮೇ ಬಿ ಗ್ರೌಂಡ್ಸ್ ಒಂಚೂರು ಚಿಕ್ಕದಿರ್ಬೋದು, ಬಟ್ ಓ ಮೈ ಗಾಡ್, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಹಾಗೆ ಮುಟ್ಟಿದ್ದೆಲ್ಲ 6, ಹೊಡೆದದ್ದೆಲ್ಲ 6. ಪೀಕ್ ಲೆವೆಲ್ ಬ್ಯಾಟಿಂಗ್. 19 ಬಾಲಿಗೆ 50, 39 ಬಾಲಿಗೆ 100. ದೇವ, ಆ ಕನ್ಸಿಸ್ಟೆಂಟ್ ಆಗಿ ಚಚ್ಚಿದುಂಟಲ್ಲ. ಐ ಥಿಂಕ್ IPL ಹಿಸ್ಟ್ರಿಯ 4ನೇ ವೇಗದ ಶತಕ. 30 ಬಾಲು, 34 ಬಾಲು, 37 ಬಾಲು, 38 ಹಾಗೆಲ್ಲ 39 ಬಾಲು ಐ ಥಿಂಕ್ ಟ್ರಾವಿಸ್ ಹೆಡ್ ಜೊತೆಗೆ ಪೇರ್ ಮಾಡಿಕೊಂಡಿದ್ದಾರೆ ಪ್ರಿಯಾಂಶ್ ಆರ್ಯ. ಅವರಿದು ಏನು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಯಾರೆಲ್ಲ ಇದ್ದಾರೆ, ಹೇಳಿಕೊಳ್ಳುವಂತಹ ಬ್ಯಾಟ್ಸ್ಮನ್, ಅವರೆಲ್ಲರೂ ಕೂಡ ಮೊಬೈಲ್ ಡಿಜಿಟ್ ತರ. ಪ್ರಭ್ ಸಿಮ್ರನ್ ಸಿಂಗ್ 0ಗೆ ಔಟು, ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಅವರು 9 ರನ್ನಿಗೆ ಔಟು, ಸ್ಟಾಯ್ನಿಸ್ ಅವರು 4 ರನ್ನಿಗೆ ಔಟು, ನೆಹಾಲ್ ವಾದೇರ್ ಅವರು 9 ರನ್ನಿಗೆ ಔಟು, ಮ್ಯಾಕ್ಸ್ವೆಲ್ ಅವರು 1 ರನ್ನಿಗೆ ಔಟು. 83 ರನ್ನಿಗೆ ಮಖಾಡೆ ಮಲಗಿ ಆಗಿದೆ, 5 ವಿಕೆಟ್ ಬಿದ್ದಾಗಿದೆ. ಬಟ್ ಇವ್ರದೆಲ್ಲ ಸಿಂಗಲ್ ಡಿಜಿಟ್ ಇದ್ರೂ ಕೂಡ 5 ವಿಕೆಟ್ ಹೋಗುವಾಗ 83 ರನ್ ಆಗಿದೆ ಅಂತಂದ್ರೆ ಪ್ರಿಯಾಂಶ್ ಆರ್ಯ ಅದು ಯಾವ ರೇಂಜ್ಗೆ ಬ್ಯಾಟಿಂಗ್ ಇರ್ಬೋದು. ಸ್ಟಾರ್ಟಿಂಗ್ ಇಂದ ಫಸ್ಟ್ ಓವರ್ ಅಲ್ಲಿ 17 ರನ್ ಹಚ್ಚಿದ್ದಾರೆ. 17 ರನ್ ಹರಿದು ಬಂತು ಖಲೀಲ್ ಅಹ್ಮದ್ ಅವರ ಓವರ್ ಅಲ್ಲಿ. ಈ IPL ನ
ಫಸ್ಟ್ ಓವರಲ್ಲಿ ಅದು ಹೈಯೆಸ್ಟ್ ಬಿಟ್ಟು ಕೊಟ್ಟದ್ದು, 17 ರನ್ ಯಾರು ಬಿಟ್ಟು ಕೊಟ್ಟಿರಲಿಲ್ಲ. ಫಸ್ಟ್ ಓವರಲ್ಲೇ ಪ್ರಿಯಾಂಶ್ ಆರ್ಯ ಅದು ಫಸ್ಟ್ ಬಾಲ್ 6 ಹೊಡೆದು ಪ್ರಿಯಾಂಶ್ ಆರ್ಯ ಬೈದವೆ. ಸೆಕೆಂಡ್ ಬಾಲೇ ಖಲೀಲ್ ಅಹ್ಮದ್ಗೆ ರಿಟರ್ನ್ ಕ್ಯಾಚ್ ಇತ್ತು. ಅಣ್ಣ ಓವರ್ ಎಕ್ಸೈಟ್ ಆಗಿ ಕ್ಯಾಚ್ ಎಲ್ಲ ಡ್ರಾಪ್ ಆಯ್ತು. ಇಲ್ಲ ಇದ್ರೆ ಮ್ಯಾಚಿನ ಚಿತ್ರಣವೇ ಚೇಂಜ್ ಆಗ್ತಾ ಇತ್ತು. 6 ರನ್ಗೆ ಔಟ್ ಆಗಬೇಕಿದ್ದಂಥ ಆಟಗಾರ 103 ರನ್, 42 ಬಾಲ್ಗೆ 103 ರನ್ ಹೊಡೆದು ಔಟ್ ಆದ್ರು. ಸೀರೀಸ್ ಆಫ್ ಕ್ಯಾಚ್ ಡ್ರಾಪ್ಸ್ ಅದಾಗ್ತವೇ ಇತ್ತು. ಅದರ ನಡುವೆ ಕೂಡ ಪ್ರಿಯಾಂಶ್ ಆರ್ಯದ ಇನ್ನಿಂಗ್ಸ್ ಸೂಪರ್ ಚಿಂದಿ ಚಿತ್ರಾನ್ನ. ರವೀಂದ್ರ ಜಡೇಜಾ ಒಬ್ಬರನ್ನ ಬಿಟ್ಟು ಮಿಕ್ಕಿದವರು ಎಲ್ಲರೂ ಕೂಡ ಕ್ಷಮೆ ಇರಲಿ, ಹುಚ್ಚು ನಾಯಿಗೆ ಹೊಡೆದಾಗ ಹೊಡಿಸ್ಕೊಂಡ್ರು. ಪಾತಿರಾನ್ ಅವರ ಓವರ್ ಒಂದು ನೋಡಬೇಕಿತ್ತು. ಪ್ರಿಯಾಂಶ್ ಆರ್ಯ ಅವರ ಬ್ಯಾಟಿಂಗ್ 3 ಬಾಲಿಗೆ 3 6, ಮತ್ತೊಂದು 4ನೇ ಬಾಲ್ 4 ಹೊಡೆದು 100 ಕಂಪ್ಲೀಟ್. ಸೂಪರ್ ಡೂಪರ್ 83ಕ್ಕೆ 5 ಎದ್ದು ಕೊನೆಗೆ ಶಶಾಂಕ್ ಸಿಂಗ್ ಅವರ ಜೊತೆ ಸೇರಿಕೊಂಡು ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಆಗಿ. ಆ್ಯಂಡ್ ಪ್ರಿಯಾಂಶ್ ಆರ್ಯ ಅವರು ಔಟ್ ಆದ ಮೇಲೆ ಕೂಡ ಅದೇ ಲಾಸ್ಟ್ ವಿಕೆಟ್, ಮತ್ತೆ ಸ್ಟಾಪ್ ಆಗಲಿಲ್ಲ. ರನ್ ಬೇಗ ಸ್ಟಾಪ್ ಆಗ್ತದೆ ಏನೋ, ಅಯ್ಯಯ್ಯೋ ಇನ್ನೊಂದು 4 ಓವರ್ ಇತ್ತಲ್ಲ 4-5 ಓವರ್ ಇತ್ತಲ್ಲ, ಪ್ರಿಯಾಂಶ್ ಆರ್ಯ ಔಟ್, ಇನ್ನು ರನ್ ಬರೋದಿಲ್ಲ, ಎಂತ ರನ್ ಬರೋದಿಲ್ಲ, ಬಂತಲ್ಲ. ಮಾರ್ಕ್ ರಾನ್ಸನ್ ಮತ್ತೆ ಶಶಾಂಕ್ ಸಿಂಗ್ ಸೇರಿಕೊಂಡು ಅವರು ಕಂಟಿನ್ಯೂ ಮಾಡಿದ್ರು. ಶಶಾಂಕ್ ಸಿಂಗ್ 36 ಬಾಲಿಗೆ 52 ರನ್ ಹೊಡೆದ್ರೆ, ಮಾರ್ಕ್ ರಾನ್ಸನ್ ಅವರು 19 ಬಾಲಿಗೆ 34 ರನ್. ಡಮಾಲ್ ಡಿಮಿಲ್ ಎಷ್ಟು ಹಚ್ಚುತ್ತಾನೆ ಇದ್ದಾರೆ. ಇಂಟೆಂಟ್ ಭರಪೂರ ತುಂಬಿ ತುಳುಕ್ತಾ ಇತ್ತು ಇಂಟೆಂಟ್. ಆ್ಯಂಡ್ ಅಫ್ಕೋರ್ಸ್ ಕ್ಯಾಚ್ ಡ್ರಾಪಲ್ಲಿ ಕೂಡ ಜಿದ್ದಿನ ಒಂದು ಕಾಳಗಿತ್ತು. ಈ ಟೀಮ್ಮೇಟ್ಸ್ ಒಳಗಡೆ ನೀ ಕ್ಯಾಚ್ ಬಿಟ್ಟಿಯಾ, ನಾ ಈಗ ಒಂದು ಕ್ಯಾಚ್ ಬಿಡ್ತೇನೆ ನೋಡು ಅಂತ. ಏನು ಪಂಜಾಬ್ ಕಿಂಗ್ಸ್ ಏನು ಕಡಿಮೆ ಇಲ್ಲಣ್ಣ, ಪಂಜಾಬ್ ಕಿಂಗ್ಸ್ ಚೇಸಿಂಗ್ ಮಾಡೋದ ಅವರು ಸಹ ಹಾಗೆ. ಆ್ಯಂಡ್ CSKದು ಈಗ ನಾವೇನು ಹೇಳ್ತಿದ್ದೆವು, ಪವರ್ ಪ್ಲೇಯಲ್ಲಿ ರನ್ ಬರ್ತಾ ಇಲ್ಲ, ವಿಕೆಟ್ ಕಳೆದುಕೊಳ್ತಿದ್ದಾರೆ. ಇವತ್ತು ವಿಕೆಟ್ ಕಳೆದುಕೊಳ್ಳಿಲ್ಲ, ಭಾರಿ ಚಂದ ಮಾಡಿ ಆಡಿದ್ರು, ವಿಕೆಟನ್ನು ಉಳಿಸ್ಕೊಂಡಿದ್ರು. ಬಟ್ ಆ ವೇಗದಲ್ಲಿ ರನ್ ಬರ್ತಾ ಇರಲಿಲ್ಲ. ಏನು ಎಕ್ಸ್ಪೆಕ್ಟೇಷನ್ ಏನಿದೆ, 220 ಟಾರ್ಗೆಟ್ ಇದೆ ಅನ್ನುವಾಗ ಎಕ್ಸ್ಪೆಕ್ಟೇಷನ್ ಒಂದಿರ್ತದೆ, ಡಮಾಲ್ ಡಿಮಿಲ್ ಹೊಡಿತಾ ಇರ್ಬೇಕನ್ನು. ಅಷ್ಟು ವೇಗದಲ್ಲಿ ಬರ್ತಾ ಇರಲಿಲ್ಲ. ಕಾನ್ವೆ ಮತ್ತು ರಚಿನ್ ರವೀಂದ್ರ ಒಂದು ಚಂದ ಮಾಡಿ ಆಡ್ತಾಯಿದ್ರು, ಡೀಸೆಂಟಾಗಿ ಆಡ್ತಾಯಿದ್ರು, ಇಲ್ಲ ಅಂತ ಹೇಳೋದಿಲ್ಲ. 23 ಬಾಲಿಗೆ 36 ರನ್ ರಚಿನ್ ರವೀಂದ್ರ ಅವರು ಹೊಡೆದ್ರು. ಕಾನ್ವೆ ಅವರು 49 ಬಾಲಿಗೆ 69 ರನ್ ಹೊಡೆದ್ರು. ಅಲ್ಲಿ ಆ ಮನುಷ್ಯ ಪ್ರಿಯಾಂಶ್ ಆರ್ಯ 42 ಬಾಲಿಗೆ 103, ಇವರು 49 ಬಾಲಿಗೆ 69 ರನ್. ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ನಿಮಗೆ ಎದ್ದು ಕಾಣುತ್ತೆ. ಕೊನೆಗೆ ಪಾಪ ಅವರಿಗೆ ತಲೆ ಕೆಟ್ಟೋಗಿ, ಕಾನ್ವೆ ಅವರಿಗೆ ತಲೆ ಕೆಟ್ಟೋಗಿ, ಇಲ್ಲ ನಾನು 2 ಕ್ಯಾಚ್ ಕೊಟ್ಟಿದ್ದೆ, ಒಂದು ಚಹಲ್ ಡ್ರಾಪ್ ಮಾಡಿದ್ರು, ಇನ್ನೊಂದು ಯಶ್ ಠಾಕೂರ್ ಅವರು ಡ್ರಾಪ್ ಮಾಡಿದ್ರು, ಇದೆಲ್ಲ ಸಾಕು, ಇನಫ್ ಇಸ್ ಇನಫ್, ನಾನೇ ರಿಟೈರ್ಡ್ ಔಟ್ ಆಗ್ತೇನೆ. ಈಗ ಫ್ಯಾಷನ್ ಸ್ಟಾರ್ಟ್ ಆಗಿದೆ. ತಿಲಕ್ ವರ್ಮ ಅವರು ರಿಟೈರ್ಡ್ ಔಟ್ ಆಗಿದ್ರು. ಅದಾದಮೇಲೆ CSK ಅವರು ಸಹ ನೋಡಿರ್ತಾರೆ, ಮ್ಯಾನೇಜ್ಮೆಂಟ್ ನೋಡಿರ್ತಾರೆ. ಕಾನ್ವೆ ಡಿಸೈಡ್ ಮಾಡಿಕೊಂಡು ಓಡಿದಾಗಿತ್ತು, ನನಗೆ ಆಗೋದಿಲ್ಲ, ಯಂಗ್ ಕಾಪುಜಿ ಅಣ್ಣ, ಪೋಪೆ, ನಾನು ಹೋಗ್ತೇನೆ ಅಂತ ಹೇಳಿಕೊಂಡು ಅವರು ಓಡಿದಾಗಿತ್ತಪ್ಪ. ಕೊನೆಗೆ ಲಾಸ್ಟ್ 17.4 ಓವರ್ಸ್ ಆದಮೇಲೆ ಅವರೇ ಓಡಿದ್ರು, ರಿಟೈರ್ಡ್ ಔಟ್ ಆದರು. ಋತುರಾಜ್ ಗಾಯಕ್ವಾಡ್ ಅವರು ಈ ಸಮಯದಲ್ಲಿ ಕ್ಲಿಕ್ ಆಗಬೇಕಿತ್ತು, ಅವರು 1 ರನ್ನಿಗೆ ಔಟ್ ಆದರು. ಮತ್ತು ಶಿವಮ್ ದುಬೆ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಆಟಗಾರ, ಅವರು ಆಡಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಅವರು 6 ಏನೋ ಇದು ಸ್ಪಿನ್ ಬ್ಯಾಚರು, ಅದಕ್ಕೆ ಸ್ಪಿನ್ ಹಾಕಲೇ ಇಲ್ಲ ಯಾರು, ಅಲ್ಲಿ ಮ್ಯಾಕ್ಸ್ವೆಲ್ 2 ಓವರ್ ಹಾಕಿದ್ರು. ಅದಾದಮೇಲೆ ಎಲ್ಲ ಫಾಸ್ಟ್ ಬೌಲರ್ಸೇ ಆಗ್ತಿದ್ದದು ಅವರ ಕಡೆಯಿಂದ. ಹರ್ಷ್ದೀಪ್ ಸಿಂಗ್, ಯಶ್ ಠಾಕೂರು, ಅದಾದಮೇಲೆ ಸ್ಟಾಯ್ನಿಸ್ 1 ಓವರ್ ಹಾಕಿದ್ರು. ಅದಾದಮೇಲೆ ಫರ್ಗ್ಯೂಸನ್ ಓವರ್ ಹಾಕಿದ್ರು. 3.04 ಓವರ್ ತನಕ ಚಿಂದಿ ಚಿತ್ರಾನ್ನ ಬೌಲಿಂಗ್ ಫರ್ಗ್ಯೂಸನ್ ಅವರದ್ದು. ಲಾಸ್ಟ್ 2 ಬಾಲಿಗೆ 2 6 ಹೊಡಿಸ್ಕೊಂಡ್ರು. ಆದ್ದರಿಂದ 4 ಓವರಿಗೆ 40 ಆಯಿತು. ಯಾವಾಗ ಬೈ ದ ವೇ ಭಾರಿ ಟೀಕಾ ಪ್ರಹಾರಗಳು ಕೇಳಿ ಬರ್ತಿತ್ತಲ್ಲ, ಈಗ ಇನ್ಕ್ಲೂಡಿಂಗ್ ನಾನು, ಧೋನಿಯವರು ಯಾಕೆ ಅಷ್ಟು ಲೇಟ್ ಬರೋದು, ಅಷ್ಟು ಪವರ್ ಉಂಟು, ಬೈಸೆಪ್ಸ್ ಉಂಟು. ಅವರು ಏನು ಪ್ರತಿ ಸಲ IPLಗೆ ಬಂದ ಕೂಡಲೇ CSK ಅಫಿಷಿಯಲ್ ಪೇಜಲ್ಲಿ, ಇನ್ಸ್ಟಾಗ್ರಾಮು, ಟ್ವಿಟ್ಟರಲ್ಲೆಲ್ಲ ಅವ್ರದ್ದು ನೆಟ್ ಪ್ರಾಕ್ಟೀಸ್ ಟೈಮಲ್ಲಿ 6 ಹೊಡಿದು ವಿಡಿಯೋ ಎಲ್ಲ ಹಾಕ್ತಾರಲ್ಲ. ಹಾಗಿದ್ರೆ ಬೇಗ ಟಾಪ್ ಆರ್ಡ್ರಲ್ಲಿ ಆಡಿಸಿ, ಫ್ಲೋಟರ್ ಥರ ಆದರೂ ಆಡಿಸಿ. ಈಗ ನರೇನ್ ಅವರು ಫ್ಲೋಟರ್ ಥರವೇ ಕ್ಲಿಕ್ ಆಗಿರೋದು ಅಲ್ವಾ, ಫ್ಲೋಟರ್ ಥರ ಆಡಿಸಿ, ಟಾಪ್ ಆರ್ಡ್ರಲ್ಲಿ ಬರಲಿ, ಪವರ್ ಉಂಟಲ್ಲ ಅಂತ. ಎಸ್, ದೂಬೆ ಅವರು ಔಟ್ ಆದ ಕೂಡಲೇ ಒಂದು ಇನ್ನೂ ಸಹ ತುಂಬ ರನ್ ಬೇಕಿತ್ತು. ಧೋನಿ ಅವರು ಬಂದರು. ಧೋನಿ ಅವರು 27 ರನ್, ಎಷ್ಟು ಬಾಲಿಗೆ 12 ಬಾಲಿಗೆ 27 ರನ್, ಸಿಕ್ಕಾಪಟ್ಟೆ ಚಂದ ಮಾಡಿ ಆಡಿದ್ರು. 1 4 3 6 ಬಟ್ ಅಂದರೆ ಗೊತ್ತಾಗ್ತಿತ್ತು, ಧೋನಿಯವರು ಹೊಡೆಯುವಾಗ ಸಹ ಗೊತ್ತಾಗ್ತಿತ್ತು ಆಲ್ರೆಡಿ ಕೈ ಮೀರಿ ಹೋಗಿ ಆಗಿದೆ, ಇನ್ನು ಭಾರಿ ಕಷ್ಟ ಉಂಟಂತ. ನೋಡಿ, 14 ಓವರ್ಗೆ 139 ಇತ್ತು ಚೆನ್ನೈದು. ನೆಕ್ಸ್ಟ್ 25 ಬಾಲ್ ಬೌಂಡ್ರಿ 6 ಬರಲೇ ಇಲ್ಲ. ಮ್ಯಾಚ್ ಸೋತದಲ್ಲಿಯೇ. 14 ಓವರಿಗೆ 139, 140 ಅಂತ ಇಟ್ಕೊಳ್ಳುವ. ಒಂದೊಂದು ಓವರಿಗೆ 10 ರನ್ ಚಚ್ತಿದ್ದಾರಂತವೆ, ಆಯಿತಾ.
14 ಓವರಿಗೆ 140 ಇದ್ದಂತಹ ಸ್ಕೋರು. ಅದಾದ ಮೇಲೆ ನೆಕ್ಸ್ಟ್ 25 ಬಾಲು 4-6 ಬರೆದಿದ್ದಾಗ ಮ್ಯಾಚ್ ಅಲ್ಲಿ ಸೋತ್ರು ಅಂತ ಅರ್ಥ. ಅಲ್ಲಿ ಸಿಕ್ಕಾಪಟ್ಟೆ ಕಂಟ್ರೋಲ್ ಆಯಿತು. ಧೋನಿ ಅವರು ಬಂದ ಕೂಡಲೇ ಚಹಲಿಗೆ ಓವರೇ ಕೊಟ್ಟಿರಲಿಲ್ಲ, ಚಹಲಿಗೆ ಓವರ್ ಕೊಟ್ಟರು. 1 ಓವರ್ಗೆ ಐ ಥಿಂಕ್ ಅವರು 9 ರನ್ ಬಿಟ್ಟು ಕೊಟ್ಟರು ಅಷ್ಟೇ. ಅದೆಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯ, ಬಟ್ ಕೊನೆಗೆ ಅದು ಕ್ಯಾಲ್ಕುಲೇಟ್ ಆಗುವಾಗ ಇಲ್ಲಿ ಮ್ಯಾಚ್ ಸೋತದ್ದಿಲ್ಲಿ. ಒಂದು ಕಾನ್ವೆ ಅವರು 49 ಬಾಲಿಗೆ 69, ಅದು ವರ್ಕ್ ಆಗಲಿಲ್ಲ, ಅಷ್ಟು ಗೆಲುವಾಗಿ ಕನ್ವರ್ಟ್ ಆಗಲಿಲ್ಲ, ತಂಡಕ್ಕೆ ಹೆಲ್ಪ್ ಆಗಲಿಲ್ಲ. ಇನ್ನೊಂದು ಮೇನ್ಲಿ ಆ ಒಂದು 25 ಬಾಲಲ್ಲಿ ಅಟ್ಲೀಸ್ಟ್ ಒಂದು 3 6 ಬಂದಿದ್ದಿದ್ರೆ CSK ವಿನ್ ಆಗ್ತಿತ್ತು ಏನೋ, ಅಥವಾ ತುಂಬ ಸನಿಹಕ್ಕೆ ಬರ್ತಾ ಇತ್ತು. ಅಲ್ಲಿ ಕಂಟ್ರೋಲ್ ಆದದ್ದು ಲಾಸ್ಟಿಗೆ ಇಲ್ಲಿಂದ ದಾಟಿ ಆಗಿದೆ. ಇಲ್ಲಿ ತನಕ ಬಂದಿತ್ತು ಅಂತ ಹೇಳ್ತಲ್ಲ, ಇಲ್ಲಿ ತನಕ ಅದಕ್ಕಿಂತ ಜಾಸ್ತಿ ದಾಟಿ ಆಗಿತ್ತೆ. ಲಾಸ್ಟ್ 2 ಓವರ್ಗೆ 43 ರನ್ ಬೇಕಿತ್ತು, ಇಫ್ ಐ ಆಮ್ ನಾಟ್ ರಾಂಗ್. 43 ಹೊಡಿಲಿಕ್ಕೆ ಆಗುದಿಲ್ಲ ಅಂತಲ್ಲ, ಬಟ್ ಹರ್ಷದೀಪ್ ಸಿಂಗ್ ಅವರು ಕೇವಲ 15 ರನ್ ಬಿಟ್ಟು ಕೊಟ್ಟರು. ಬೇರೆ ಕಾಂಟೆಕ್ಸ್ಟಲ್ಲಿ 15 ರನ್ ಮಾರ ಅಂತ ಅನಿಸ್ಬೋದು, ಬಟ್ ಈ ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಪರವಾಗಿಲ್ಲ ಮಾರ 15 ರನ್ ಬಿಟ್ಟು ಕೊಟ್ಟದ್ದು. ಆವಾಗ ಲಾಸ್ಟ್ ಓವರ್ಗೆ 28 ರನ್ ತೆಗೆಯುವಂತಹ ಸಂಕಷ್ಟದ ಪರಿಸ್ಥಿತಿ CSKಗೆ ಎದುರಾಯಿತು. ಫಸ್ಟ್ ಬಾಲೇ ಧೋನಿ ಅವರು ಔಟ್ ಆದರು. 20th ಓವರಿನ ಫಸ್ಟ್ ಬಾಲು ಲೆಗ್ ಸೈಡ್ ಫುಲ್ ಟಾಸು ಪಟಾರ್ ಅಂತ ಹೊಡೆದ್ರು. ಶಾರ್ಟ್ ಫೈನ್ ಲೆಗ್ಗಲ್ಲಿ ಚಹಲ್ ಪುಣ್ಯ ಕ್ಯಾಚ್ ಹಿಡಿದ್ರಣ್ಣ. ಶ್ರೇಯಸ್ ಅಯ್ಯರಿಗೆ ಶಾಕು, ಹೇಗೆ ಕ್ಯಾಚ್ ಹಿಡಿದ್ರು? ಎಲ್ಲರೂ ಇವತ್ತು ಡ್ರಾಪ್ ಮಾಡ್ತಿದ್ದಾರಲ್ಲ, ಇದನ್ನು ಯಾಕೆ ಡ್ರಾಪ್ ಮಾಡಲಿಲ್ಲ? ಇನ್ನೇನು ಡ್ರಾಪ್ ಆಗ್ತಿತ್ತು, ಕೈಗೆ ತಾಗಿ ಪುಳುಕಂತ ಹಾರಿ ಮತ್ತೆ ಪುನಃ ಚಹಲ್ ಅವರು ಹಿಡ್ಕೊಂಡು ಕೈಯಲ್ಲಿ ಹೀಗೆಲ್ಲ ಮಾಡಿ ಅಂತೂ ಕ್ಯಾಚ್ ಹಿಡಿದ್ರು. ಆ ಕ್ಯಾಚ್ ಡ್ರಾಪ್ ಆಗಿದ್ದಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ ಮತ್ತೆ ಎಂತ ಆಗ್ತಿತ್ತು. ಬಟ್ ಕಮಾನ್, 28 ರನ್ ಇಸ್ ಟೂ ಮಚ್. ಲಾಸ್ಟ್ ಓವರ್ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ, ಎಲ್ಲ ಧೋನಿ ಅವರು ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ, ಬಟ್ ಟೂ ಮಚ್ ಟು ಆಸ್ಕ್ ಫಾರ್ ಅಂತ ಹೇಳ್ತಾರಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ಪಂಜಾಬ್ ಕಿಂಗ್ಸ್ ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಚೇಸ್ ಆಗುದಿಲ್ಲ, ಸಾಧ್ಯವೇ ಇಲ್ಲ. 220ಕ್ಕಿಂತಲ್ಲ ಜಾಸ್ತಿ ಯಾವ್ದಾದ್ರು 200ಕ್ಕಿಂತ ಮೇಲೆ ಯಾವ್ದಾದ್ರು ತಂಡ ಹೊಡೀತು ಅಂತಂದರೆ CSKಗೆ ಚೇಸ್ ಮಾಡಲಿಕ್ಕೆ ಆಗುದಿಲ್ಲ. ಇದು ವಾಸ್ತವ. ಡಬ್ಬಾ ಟೀಮ್ ಅಂತೆಲ್ಲ ಹೇಳ್ತಾ ಇಲ್ಲ. ಬೌಲರ್ಸ್ ಶುಡ್ ಅಂದರೆ ಅವರು ಸ್ಟೆಪ್ ಅಪ್ ಆಗಬೇಕು. ಇಲ್ಲ ನಮ್ಮ ಟೀಮಿದು ಲಿಮಿಟೇಷನ್ಸ್ ಇದು. ನಾವು ಚೆಂದ ಮಾಡಿ ಬಾಲ್ ಹಾಕಬೇಕು, ಫೀಲ್ಡಿಂಗ್ ಚೆಂದ ಮಾಡಬೇಕು. ಈ ಸೀಸನಲ್ಲಿ 13 ಕ್ಯಾಚ್ ಬಿಟ್ಟಿದ್ದಾರೆ CSK ಅವರು. ಲೋವೆಸ್ಟ್ ಕ್ಯಾಚಿಂಗ್ ಪರ್ಸೆಂಟೇಜ್ ಏನಿದೆ ಅದು ಲೋವೆಸ್ಟಲ್ಲಿ ಉಂಟು. ಫೀಲ್ಡಿಂಗ್ ಇಂಪ್ರೂವ್ ಆಗಬೇಕು. ಬೌಲರ್ ಚೆಂದ ಮಾಡಿ ಬಾಲ್ ಹಾಕ್ತಾರೆ, ಫೀಲ್ಡಿಂಗ್ ಆ ಥರ ಇದ್ದರೆ ಆಬ್ವಿಯಸ್ಲಿ ರನ್ ಹರಿದು ಬರ್ತದೆ. ಪಂಜಾಬ್ ಅವರು ಭಾರಿ ಟ್ರೈ ಮಾಡಿದರು, ಕ್ಯಾಚ್ ಬಿಟ್ಟೆಲ್ಲ, ಬಟ್ ಸ್ಟಿಲ್ ಬರೀ CSK ಬಗ್ಗೆ ಮಾತಾಡೋದಿದ್ರೆ ನೀವು ಬೌಲರ್ಸ್ ಕಂಟ್ರೋಲ್ ಮಾಡಿದರೆ ಏನೋ ಒಂದು ಬ್ಯಾಟ್ಸ್ಮನ್ ಅವರು ಏನೋ ಟ್ರೈ ಮಾಡ್ಬೋದು. ನೀವು ಆ ರೇಂಜಿಗೆ ಬಿಟ್ಟು ಕೊಟ್ಟರೆ ರನ್ನು ಭಾರಿ ಕಷ್ಟ ಉಂಟು. 4ಕ್ಕೆ 4 ಸೋಲು, 4 ಸಹ ಚೇಸಿಂಗಲ್ಲಿ ಬಂದಿರೋದು CSKಗೆ ಭಾರಿ ನೋವಿನ ಸಂಗತಿ. 180+ ಯಾವುದೆಲ್ಲ ಟಾರ್ಗೆಟ್ ಇತ್ತು CSKಗೆ ಕಳೆದ 11 ಮ್ಯಾಚ್ಗಳಲ್ಲಿ, ಅಂದರೆ 180+ ಟಾರ್ಗೆಟ್ ಇರುವಂತಹ 11 ಮ್ಯಾಚ್ಗಳಲ್ಲಿ 11 ಮ್ಯಾಚನ್ನು CSK ಸೋತಿದ್ದಾರೆ. ವಾಸ್ತವವನ್ನು CSK ಅರ್ಥ ಮಾಡಿಕೊಳ್ಬೇಕು, ಅವರ ಫ್ಯಾನ್ಸ್ ಅರ್ಥ ಮಾಡಿಕೊಳ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಐ ಆಮ್ ಹ್ಯಾಪಿ ಧೋನಿಯವರು ಟಾಪ್ ಆರ್ಡರ್ ಬಂದು ಇಲ್ಲ ನನಗೆ ಪವರ್ ಉಂಟಂತ ಪ್ರೂವ್ ಮಾಡಿದರು. ಗೋಯಿಂಗ್ ಫಾರ್ವರ್ಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ ನೆಕ್ಸ್ಟ್ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿತ್ತಂತ ಅಂದ್ಕೊಳ್ಳಿ CSKಗೆ. ಧೋನಿ ಅವರು ಫ್ಲೋಟರ್ ಆಗಿ ಬಂದು ಹೀಗೆ ಡಮಲ್ ಡಿಮಿಲ್ ಡಮ್ 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 ಅಂತ ಹೊಡೆದು ಒಂದು ಔಟ್ ಆದರೆ ತಂಡದ ರನ್ ವೇಗ ಸಹ ಜಾಸ್ತಿ ಆಗ್ತದೆ. ಲಾಸ್ಟಿಗೆ ಬಂದು ಮಾಡಬಾರ್ದು. ನೀವೇನು ಅಂದ್ಕೊಳ್ತೀರಿ? ಫ್ಲೋಟರ್ ಆಗಿ ಧೋನಿಯವರು ಇರಬೇಕಂತ ಬಯಸ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿರೋ ಬರುವ ನಾಳೆ ಬೆಳಿಗ್ಗೆ 8 ಗಂಟೆಗೆ KKR ಮ್ಯಾಚ್ ಇದು, KKR ವರ್ಸಸ್ LSG ಮ್ಯಾಚ್ ಇದು ವಿಡಿಯೋ ಬರ್ತದೆ. ಸ್ವಲ್ಪ KKR ಮ್ಯಾನೇಜ್ಮೆಂಟಿಗೆ ಕ್ಲಾಸ್ ತೊಗೊಳ್ಬೇಕು. ನಾಳೆ ಬೆಳಿಗ್ಗೆ 8 ಗಂಟೆಗೆ ಶಾರ್ಪ್ 8 ಗಂಟೆಗೆ ವಿಡಿಯೋ ಬರ್ತದೆ. ಸರಿಯಾಗಿರೋ ನಮಸ್ಕಾರ.